ಪ್ರಯೋಗಗಳನ್ನ ಮತ್ತು ಅನುಭವಗಳನ್ನ ಪಡ್ಕೊಂಡು ಸುದೀರ್ಘ ಜೀವನದಲ್ಲಿ ಅಹಿಂಸೆ ಶಾಂತಿಯುತವಾದ ಜೀವನ ಬೇಕು. ಹಾಗೆ ನಾವೆಲ್ಲ ಇವತ್ತು ಮಾತಾಡ್ತೀವಿ ಹಿಂದೂ ಧರ್ಮ. When Dad retired at his age 62, Vibhu sister insisted him, Daddy, now you know what was his reply? ನನ್ನ ಹೆಸರು ದರಪ್ಪ ಪರಪ್ಪ ಕಿತ್ತೂರು ಅಂತೇಳಿ. ನಾನು ಬಾಗಲಕೋಟೆ ಜಿಲ್ಲೆ ತಿರ್ದಾ ಗ್ರಾಮದವನು. ಎ ಬಿ ಪಾಟೀಲ್ ಸರ್ ನನಗೆ ಅತಿ ಆತ್ಮೀಯರು. ಯಾಕೆಂದ್ರೆ ಅವರು ಕೃಷಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ ಇದ್ದಾಗ ಅವ್ರಿಗೆ ನನಗೆ ಸಂಪರ್ಕ ಮತ್ತು ಯಾವುದೇ ಒಂದು ರೋಗ ಕೀಟದ ಬಾಧೆ ಬಂದಾಗ ನಾನು ಅವ್ರ ಸಂಪರ್ಕ ಮಾಡ್ತಾಯಿದ್ದೆ. ಬರುವಂಥ ರೋಗಗಳನ್ನು ಇಮಿಡಿಯೇಟಾಗಿ ಅಥವಾ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಸಲಹೆನ ಕೊಡ್ತಾಯಿದ್ರು. ಅದ್ರ ಜೊತೆನೇ ನಾನು ಇಷ್ಟೆಲ್ಲ ಒಳ್ಳೆ ಕೆಲಸ ಅಂತ ನಾನು ಆರ್ಗ್ಯಾನಿಕ್ ಫಾರ್ಮರ್, ಸಾವಯವ ಕೃಷಿಗೆ ನಾನು ಇಷ್ಟೆಲ್ಲ ನೀ ಕೆಲಸ ಮಾಡಿದ್ಪ ಮತ್ತು ನನಗೆ ಹೆಚ್ಚಿನ ನಾನು ಗೌರವ ಸಿಗಬೇಕು ಅಂತೇಳಿ ನನಗೆ 2013 ಒಳಗೆ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಕೊಡಿಸಿದ್ರು. ಅದಲ್ಲದೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿಗೆ ಹೋಗೋಕ್ಕೆ ಅಪ್ಲಿಕೇಶನ್ ಕೊಡಿಸೋದಾಗಲಿ, ಅವರ ತಂದು ಕೊಡೋದಾಗಲಿ ಅಥವಾ ಯಾವ ಮಟ್ಟಕ್ಕೆ ನಾನು ಬೆಳೆಸಬೇಕಾಗಿತ್ತಲ್ಲ ಎ ಬಿ ಪಾಟೀಲ್ ಸರು ಆ ಮಟ್ಟಕ್ಕೆ ನಾನು ಬೆಳೆಸ್ಯಾರ. ಅದಲ್ಲದೆ ಇವಾಗ ನೋಡಿ 23ನೇ ತಾರೀಕು 23 ಮತ್ತು 24 ಚೌಧರಿ ಚರಣ್ ಸಿಂಗ್ ಅವರ ಒಂದು ಸ್ಮರಣಾರ್ಥ ದೆಹಲಿ ಒಳಗೆ ನನಗೊಂದು ICR ಒಂದು ಕಾರ್ಯಕ್ರಮ ಇತ್ತು. ಆ ಒಂದು ಕಾರ್ಯಕ್ರಮ ಹೋಗೋಕ್ಕೂ ಸರ್ ನನಗೆ ಅವಕಾಶ ಮಾಡಿಕೊಟ್ಟು ಹೋಗಿ ನಾನು ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ ನಾನು ಕರ್ನಾಟಕದಿಂದ ನಾನು ಸ್ಪಂದನೆ ಮಾಡಿದ್ದೀನಿ. ಅಲ್ಲಿ ಕೂಡ ನನಗೆ ಗೌರವ ವಂದನೆ ಸಿಗ್ತೈತೆ. ಅದೆಲ್ಲ ಈ ನನ್ನ ಎ ಬಿ ಪಾಟೀಲ್ಗೆ ಸರ್ಗೆ ಸಿಗಬೇಕು ಮತ್ತು ಅವರ ಒಂದು ಪ್ರೇರಣೆಯಿಂದ ನಾನು ಈ ಮಟ್ಟಕ್ಕೆ ಬೆಳೆದೇನೆ ಅಂತ ಹೇಳೋಕ್ಕೆ ನನಗೆ ಭಾಳ ಹೆಮ್ಮೆ ಇದೆ. ಇಂಥ ಒಂದು ಗುರುಗಳು ಸಿಕ್ಕಿದ್ದಕ್ಕೆ ನನಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಅವರು ಹೀಗೆ 100 ವರ್ಷಗಳ ಕಾಲ ಅವರ ರೈತರ ಸೇವೆ ಮಾಡಲಿ, ರೈತರಿಗೆ ಒಂದು ಮನೋಬಲವನ್ನು ತುಂಬಲಿ. ಒಂದು ರೈತ ಒಬ್ಬ ಆತ್ಮಹತ್ಯೆ ಮಾಡ್ಕೋತಾನು, ಆ ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದು ನಾನು ನಿಲ್ಲಿಸಿ ಆ ರೈತರಿಗೆ ಎಲ್ಲಿ ತಪ್ಪಾಗಿದೆ ಅದನ್ನು ಸರಿ ಮಾಡಿ ಆ ರೈತನಿಗೆ ಒಂದು ಒಳ್ಳೆಯ ಶಕ್ತಿ ತುಂಬಿ ಆ ರೈತ ಮೇಲ್ ಬರುವಂಥ ಶಕ್ತಿ ಇವರು ಎ ಬಿ ಪಾಟೀಲ್ ಮುಖಾಂತರ ರೈತರು ಕೊಡಲಿ ಅನ್ನುವಂಥ ನನ್ನ ಒಂದು ಆಶಾಭಾವನೆ ವ್ಯಕ್ತಪಡಿಸ್ತಾ ಇದ್ದೀನಿ. ಧನ್ಯವಾದಗಳು. ಪಾಟೀಲ್ ಗುರುಗಳ್ರೆ ಭಾಳ ಒಳ್ಳೆ ಮನುಷ್ಯರು ಅವ್ರೆ. ಅವ್ರಿಗೆ ನಮ್ದು ಹೆಚ್ಚು ಕಮ್ಮಿ ಒಂದು 15ರಿಂದ 20 ವರ್ಷ ಆತ ಅವರಿಗೆ ಅವ್ರ ಜೋಡಿ ನಮ್ಗೆ. ಯಾಕಂದ್ರೆ ಆಫೀಸರ್ಸ್ ಅಂತ ಎಂದೂ ಅವ್ರು ಅಂದ್ಕೊಳ್ಳಿಲ್ಲ. ಯಾಕಂದ್ರೆ ರೈತರಾಗಿ ರೈತನ ಮಗನಾಗಿ ಏನೇ ಇದ್ರೆ ಇವತ್ತಿ ಬೆಳಗ್ಗೆ ಒಂದು ಅಗ್ರಿಕಲ್ಚರ್ ಏನೇ ಇದ್ರೆ ಸುದ ಒಂದು 20 ವರ್ಷದಿಂದ ಅದು ಗುಡ್ ಮಾರ್ನಿಂಗ್ ಹಾಕಿದ್ರೆ ಅದಕ್ಕೊಂದು ಸಂಬಂಧಪಟ್ಟದನ್ನ ಗುಡ್ ಮಾರ್ನಿಂಗ್ ಹಾಕಲ್ಲ ಅಗ್ರಿಕಲ್ಚರ್ ಸಂಬಂಧಪಟ್ಟದನ್ನ ಅವರು ಅಂಥ ಅಧಿಕಾರಿಗಳು ಸಿಗೋದು ನಮ್ಗೆ ಅಪ್ರೋಪ್ರಿ. ಬೇರೆ ಅವರು ಭಾಳ ಒಳ್ಳೆ ಮನುಷ್ಯರೇ. ಮಾರ್ಕೆಟಿಂಗ್ ಆಯ್ತು ಮತ್ತೊಂದು ಆಯ್ತು ಅಗದಿ ಅಣ್ಣತಾಪಗತ್ತೆ ಮಾತಾಡ್ಸೋಂಥ ಒಂದು ಓನರು. ಚೆಂಡುದಾಯ್ತು, ವೆಜಿಟೇಬಲ್ ಆಯ್ತು, ಒಂದು ಪಪ್ಪಾಯಿದ ಒಂದು ಸಮಾವೇಶ ಮಾಡಿದ್ರು ನಾವು. ಕಬ್ಬಿನ ಮೇಲೆ ರೇಟ್ ಇದ್ರೆ 500ರಿಂದ 600 ರೂಪಾಯಿ ಐತ್ರಿ. ಅಂತಾರಾಗ ಒಂದು ರೈತರ ಆತ್ಮಹತ್ಯೆ ಚಲೋ ಇದ್ರು ಆ ಟೈಮ್ದಾಗ. ನಾವು ಪಪ್ಪಾಯಿ ಬೆಳೆದಿಲ್ಲ ಎಕರೆಗೆ ಒಂದು 100 ಟನ್. ಅಲ್ಲಿ ಕರೆಸ್ಬಿಟ್ಟು ನಂಗೆ ಅಧ್ಯಕ್ಷತೆ ಮಾಡಿಕೊಂಡು ಬಾಗಲಕೋಟೆ ಇದ್ರಾಗ ಯೂನಿವರ್ಸಿಟಿ ಒಳಗೆ ನೀವು ಬೇರೆ ಬೆಳೆ ಮಾಡಿರಿ, ಬರೀ ಕಬ್ಬಿಗೆ ಬೆನ್ನು ಹತ್ತು ಬರ್ರಿ, ಬರೀ ಕಬ್ಬು ಏನು ಉಳಿದಿಲ್ಲ, ವೆಜಿಟೇಬಲ್ಸ್ ಮಾಡಿರಿ, ಒಂದು ಹಣ್ಣಿನ ಗಿಡ ಮಾಡಿರಿ. ಇಂಥವ ಭಾಳ ಮಾರ್ಗದರ್ಶನ ಅವರಿಂದ ಭಾಳ ರೈತರಿಗೆ ಅನುಕೂಲ ಆಗೈತ್ರಿ. ಅವ್ರಿಂದ ಭಾಳ ಜನ ಸುಧಾರಿಸ್ಯಾರ್ರಿ. ಅವ್ರಿಂದ ಭಾಳ ಅಂಥವ್ರು ಸಿಗೋದು ಅಪ್ರೂಪ. ಆ್ಯಕ್ಚುಲಿ ಅವ್ರು ನಮ್ಗೆ ಮಹಾ ದೊಡ್ಡ ಗುರುಗಳು ಅಂತ ನಾವು ಮಾತಾಡ್ತೀವ್ರಿ. ಸಂಪಲ್ ಅನ್ನಪ್ಪ ಎಲ್ಲಟ್ಟಿ ನಮ್ಮೂರು ಹಳಿಗಳಿದೆ. ರಬಕವಿ ಬನ್ನೂಟ ತಾಲೂಕು ಬಾಗಲಕೋಟೆ ಡಿಸ್ಟಿಕ್. ಥ್ಯಾಂಕ್ ಯು.